ಡಾಕ್ಟರ್ ದಿಲೀಪ್ ಅವರಿಗೆ ಇಂಟರ್ವ್ಯೂಗೋಸ್ಕರ ಕಾಯಕ್ ಹೇಳಿದ್ರು. ಸೀಟ್ ಕೊಡ್ತೀನಿ ಅಂತೇನು ಪ್ರಾಮಿಸ್ ಮಾಡಿರ್ಲಿಲ್ಲ. ಅವರಿಗೆ ಸೀಟ್ ಕೊಡೋ ಉದ್ದೇಶ ಇದ್ರೆ ಇಂಟರ್ವ್ಯೂಗ್ ಬನ್ನಿ ಅಂತ ಹೇಳೋ ಅವಶ್ಯಕತೆನೇ ಇರ್ಲಿಲ್ಲ. ಇಲ್ಲೇನೋ ಮಿಸ್ ಆಗಿದೆ ಅಂತ ಅನ್ಸಿದ್ರು ಅದನ್ನ ಹೇಳೋ ಧೈರ್ಯ ಸ್ವಾತಿಗಿರ್ಲಿಲ್ಲ. ಅವಳು ಸುಮ್ನೆ ತಲೆ ತಗ್ಸಿ ಸ್ವಪ್ನನ ಫಾಲೋ ಮಾಡಿದ್ಲು. ಅವರಿಬ್ರು ಆಚೆ ಹೋದ ತಕ್ಷಣ 50 ವರ್ಷದ ದಿಲೀಪ್ ದೇಶಪಾಂಡೆ ತಮ್ಮ ಕನ್ನಡಕನ ಸರಿಯಾಗಿ ಹಾಕೊಂಡು ತೀಕ್ಷ್ಣವಾದ ನೋಟ ಬೀರಿದ್ರು. ಈಗ ತಾನೇ ಒಳಗಡೆ ಬಂದು ಮಾರ್ಕ್ಸ್ ಕಾರ್ಡ್ ತೋರಿಸ್ದ ಆ ಹುಡುಗಿ ಅವ್ರ ಮನ್ಸ್ಗೆ ಇಷ್ಟ ಆಗ್ಲಿಲ್ಲ. ಅವಳು ಜಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಕೇಳ್ಕೊಂಡ್ ಬಂದವಳಾಗಿದ್ರು ಅವಳ ಕಣ್ಣಲ್ಲಿ ಅಹಂಕಾರ ಇತ್ತು. ಅಷ್ಟಕ್ಕೂ ಅವಳಿಗೆ ಮೆಡಿಸಿನ್ ಮೇಲೆ ಅಂತ ರೆಸ್ಪೆಕ್ಟಿವ್ ಭಾವನೆಗಳಿಲ್ಲ ಅಂತ ಅವ್ರ ಮನ್ಸಿಗೆ ಅನಿಸ್ತು. ಏನೇ ಆದ್ರೂ ಅವಳು ತಮ್ಮ ಬಿಗ್ ಬಾಸ್ ತಂಗಿ ಅಲ್ವಾ ಅಂತ ಅವ್ರು ರಿಲೀಫ್ ಮಾಡ್ಕೊಂಡ್ರು. ನಿಟ್ಟುಸ್ರು ಬಿಟ್ಟು ಡಾಕ್ಟರ್ ದಿಲೀಪ್ ತಮ್ಮ ಫೋನ್ ಎತ್ಕೊಂಡು ಆಯ್ರಾ ನಂಬರ್ಗೆ ಆಪರೇಷನ್ ಡೀಟೇಲ್ಸ್ ಸೆಂಡ್ ಮಾಡಿದ್ರು. ಈ ಬಾರಿ ಅವ್ರು ಮಾಡಿದ ಮೆಸೇಜ್ಗೆ ತಕ್ಷಣ ರಿಪ್ಲೈ ಬಂತು. ಓಕೆ ಗಾಟ್ ಇಟ್ ಅಂತ ಆಯ್ರಾ ರಿಪ್ಲೈ ಮಾಡಿದ್ಲು. ಮೆಸೇಜ್ ನೋಡಿದ ಅವ್ರ ಮುಖದ ಮೇಲೆ ನಗು ಇತ್ತು. ಹಾಗೆ ಇನ್ನೊಂದ್ ವಿಷಯ, ನಿಮ್ ತಂಗಿ ಸ್ವಪ್ನ ಅಂತ ಹೇಳ್ಕೊಂಡು ಬೆಂಗಳೂರಿಂದ ಒಂದ್ ಹುಡುಗಿ ಬಂದಿದ್ಲು. ಅವಳು ಪೋಸ್ಟ್ ಗ್ರಾಜುಯೇಷನ್ ಮಾಡೋಕೆ ನನ್ನ ಅಂಡರ್ ಅಲ್ಲಿ ಸೀಟ್ ಕೇಳ್ತಿದ್ದಾಳೆ ಅಂತ ವಿಷಯನ ಟೆಕ್ಸ್ಟ್ ಮಾಡಿ ತಿಳಿಸಿದ್ರು. ಅವ್ರು ಮಾಡಿರೋ ಒಳ್ಳೆ ಕೆಲ್ಸ, ಐ ಮೀನ್ ಸ್ವಪ್ನಾಗೆ ಹೆಲ್ಪ್ ಮಾಡಿರೋ ವಿಷಯ ಆಯ್ರಾಗೆ ತಿಳಿದೇ ಇದ್ರೆ ಹೇಗೆ? ಬಿಗ್ ಬಾಸ್ ಆಗಾಗ ತಮ್ಮ ಕೆಲ್ಸಕ್ ಆಗ್ಬೇಕು ಅಂದ್ರೆ ಅವ್ರು ತಮ್ಮನ್ನ ಸ್ವಲ್ಪ ಆದ್ರೂ ಮೇಲಿನ ಸ್ಥಾನದಲ್ಲಿ ಇಟ್ಕೋಬೇಕು ಅಂತ ಬಯಸಿ ಈ ವಿಷಯನ ಹೇಳಿದ್ರು. ಬಟ್ ಆಯ್ರಾ ಕಡೆಯಿಂದ ಬಂದ ಮೆಸೇಜ್ ನೋಡಿ ಅವ್ರು ಶಾಕ್ ಆದ್ರು. ಯಾವ ಸ್ವಪ್ನ? ನಂಗ್ ಯಾರೋ ತಂಗಿ ಇಲ್ಲ, ಅವಳು ಯಾರೋ ನನಗ್ ಗೊತ್ತಿಲ್ಲ ಅಂತ ಆಯ್ರಾ ಮೆಸೇಜ್ ಕಳ್ಸಿದ್ಲು. ಡಾಕ್ಟರ್ ದಿಲೀಪ್ ದಂಗಾಗಿದ್ರು. ಆಯ್ರಾ ಅವಳ ಜೊತೆ ಎಂಟ್ರೆನ್ಸ್ ನಲ್ಲಿ ಮಾತಾಡಿದ್ನ ಕ್ಲಿಯರ್ ಆಗಿ ನೋಡಿದ್ರು. ಬಟ್ ಅವಳು ಬಿಗ್ ಬಾಸ್ ತಂಗಿ ಅಲ್ವಾ? ಅಂದ್ರೆ ಆ ಹುಡುಗಿ ಯಾರು? ಆಯ್ರಾ ತಂಗಿ ಆಗಿದ್ರೆ ಇಂಥ ಕಾಲೇಜಲ್ಲಿ ನನ್ನ ಅಂಡರ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ ಯಾಕೆ ಬರ್ತಿದ್ಲು? ಅವಳ ಹಾಗೆ ಅಮೆರಿಕದಲ್ಲೋ ಮತ್ತೆಲ್ಲೋ ಓದ್ಕೋತಿದ್ಲು. ಆಯ್ರಾ ಅಂತ ದೊಡ್ಡ ಡಾಕ್ಟರ್ ಅಕ್ಕ ಅವಳಿಗಿರೋವಾಗ ನನ್ನ ಹತ್ರ ಕಲಿಯೋಕ್ ಬರ್ತಿದ್ಲಾ ಅಂತ ಮನ್ಸಲ್ಲೇ ಹೇಳ್ಕೊಂಡ ದಿಲೀಪ್ಗೆ ಸ್ವಪ್ನ ಮಾತಿನ ಮೇಲೆ ಡೌಟ್ ಬಂತು. ಡಾಕ್ಟರ್ ದಿಲೀಪ್ ಅವರು ಸಂಯುಕ್ತ ಅವರನ್ನ ತಮ್ಮ ಕಾಲೇಜ್ಗೆ ತುಂಬಾ ವರ್ಷಗಳಿಂದ ಗೆಸ್ಟ್ ಲೆಕ್ಚರರ್ ಆಗಿ ಇನ್ವೈಟ್ ಮಾಡ್ತಿದ್ರು. ಡಾಕ್ಟರ್ ಸಂಯುಕ್ತ ಅವರ ಅಂಡರ್ ಅಲ್ಲೇ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅನ್ನೋ ಆಸೆಯಿಂದ ಅಪ್ಲಿಕೇಶನ್ ಹಾಕಿದ ಎಷ್ಟೋ ಜನರಿಗೆ ನಿರಾಶೆ ಆಗಿತ್ತು. ಆಗ ಆಯ್ರಾ ಅಮೆರಿಕದಲ್ಲಿದ್ಲು. ಬಟ್ ಈಗ ಅವರು ತಮ್ಮ ಊರಿಗೆ ಬಂದಿರೋದ್ರಿಂದ ದಿಲೀಪ್ ಅವರು ಸಂಯುಕ್ತಾಗೆ ಪದೇ ಪದೇ ತಮ್ಮ ಕಾಲೇಜಿಗೆ ಗೆಸ್ಟ್ ಲೆಕ್ಚರರ್ ಆಗಿ ಅಂತ ಫೋರ್ಸ್ ಮಾಡ್ತಿದ್ರು. ಆ ಅವಕಾಶನ ಇನ್ನು ಆಯ್ರಾ ರಿಜೆಕ್ಟ್ ಮಾಡಿರ್ಲಿಲ್ಲ, ಹಾಗಂತ ಆಕ್ಸೆಪ್ಟ್ ಕೂಡ ಮಾಡಿರ್ಲಿಲ್ಲ. ಇಷ್ಟೆಲ್ಲ ಪಾಪ್ಯುಲರ್ ಆಗಿರೋ ಡಾಕ್ಟರ್ ಸಂಯುಕ್ತ ಅಲಿಯಾಸ್ ಆಯ್ರಾ ತನ್ನ ತಂಗಿ ಸ್ವಪ್ನನ ತನ್ನ ಜೊತೆ ಕರ್ಕೊಂಡ್ ಬರೋದ್ ಬಿಟ್ಟು ಒಬ್ಬಳನ್ನೇ ಕಳಿಸ್ತಾಳ. ಸ್ವಪ್ನ ಜೊತೆ ಆಯ್ರಾ ಬರ್ದೇ ಇರೋದಕ್ಕೆ ಕಾರಣ ಅವ್ರ ಮಧ್ಯೆ ಇರೋ ಮನಸ್ತಾಪ ಇದ್ರೂ ಇರಬಹುದು ಅಂತ ಡಾಕ್ಟರ್ ದಿಲೀಪ್ಗೆ ಅನಿಸ್ತು. ಎಲ್ಲಾ ವಿಷಯನೂ ಸೂಕ್ಷ್ಮವಾಗಿ ಥಿಂಕ್ ಮಾಡಿ ದಿಲೀಪ್ ನಿಟ್ಟುಸ್ರು ಬಿಟ್ರು. ಸರಿಯಾದ ಸಮಯಕ್ಕೆ ಆಯ್ರಾ ಮೆಸೇಜ್ ಮಾಡಿದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ದುಡುಕಿ ನಿರ್ಧಾರ ತಗೊಂಡು ಬಿಗ್ ಬಾಸ್ ನನ್ ಮೇಲೆ ಬೇಸರ ಮಾಡ್ಕೊಳ್ಳೋ ಹಾಗೆ ಆಗ್ತಿತ್ತೇನೋ ಅಂತ ಹೇಳ್ಕೊಂಡ್ರು. ಅನಾವಶ್ಯಕವಾಗಿ ಬಿಗ್ ಬಾಸ್ ಕೋಪಕ್ಕೆ ತುತ್ತಾಗೋಗ್ತಿದೆ ಅಂತ ಕೂದಲೆಳೆ ಅಂತರದಲ್ಲಿ ಪಾರಾದ ದಿಲೀಪ್ ಮುಖದಲ್ಲಿ ಗೆಲುವಿನ ನಗು ಇತ್ತು. ಆಯ್ರಾ ಕಲೆಕ್ಟ್ ಮಾಡಿದ ಸ್ವಪ್ನ ಹೇರ್ಸ್ ಜೊತೆ ತನ್ನ ತಲೆಯಿಂದ ಒಂದಿಷ್ಟು ಕೂದಲನ್ನ ಕಿತ್ತು ಒಂದೇ ಕವರಲ್ಲಿ ಹಾಕಿದ್ಲು. ನಂತರ ಅದನ್ನ ಸೇಫ್ ಆಗಿ ಪ್ಯಾಕ್ ಮಾಡಿ ಅಮೆರಿಕದಲ್ಲಿರೋ ಅವಳ ಅಸಿಸ್ಟೆಂಟ್ ಕಮ್ ಫ್ರೆಂಡ್ ಭಾವನಾಗೆ ಪಾರ್ಸಲ್ ಮಾಡಿದ್ಲು. ಪಾರ್ಸಲ್ ಕಳ್ಸಿದ ನಂತರ ಅವಳ ಭಾವನಾ ನಂಬರ್ಗೆ ಫೋನ್ ಮಾಡಿದ್ಲು. ಭಾವನಾ, ಒಂದು ಇಂಪಾರ್ಟೆಂಟ್ ವಿಷಯ, ನಿಂಗೆ ಕಳ್ಸಿರೋ ಪಾರ್ಸಲ್ ಅಲ್ಲಿ ಕೆಲವು ಹೇರ್ಸ್ ಇದೆ. ಅಮೆರಿಕದಲ್ಲಿ ಫೇಮಸ್ ಆಗಿರೋ ಪ್ರೊಫೆಷನಲ್ ಲ್ಯಾಬೊರೇಟರಿಗೆ ಇದನ್ನ ಕಳ್ಸು, ಮತ್ತೆ DNA ಟೆಸ್ಟ್ ಮಾಡ್ಸು. ಆದಷ್ಟು ಬೇಗ ಅದ್ರ ರಿಸಲ್ಟ್ ನನಗೆ ಗೊತ್ತಾಗ್ಬೇಕು. ಡಿಲೇ ಮಾಡೋ ಹಾಗಿಲ್ಲ ಭಾವನಾ ಅಂತ ಆಯ್ರಾ ಅಂದ್ಲು. ಅರೆ ಡಾಕ್ಟರ್ ಸಂಯುಕ್ತ ಅವರೇ, ನೀವಿಷ್ಟು ಚಿಕ್ಕ ಕೆಲ್ಸನ ನನ್ನ ಹತ್ರ ಹೇಳೋದಾ? ನಾನ್ ಅಮೆರಿಕದಲ್ಲಿ ಇದನ್ನ ಟೆಸ್ಟ್ ಮಾಡ್ಸೋ ಬದಲು ನೀನೇ ಅಲ್ಲಿ DNA ಟೆಸ್ಟ್ಗೆ ಕೊಡ್ಬೋದಿತ್ತಲ್ವಾ? ನಿನ್ನಂಥ ದೊಡ್ಡ ಸರ್ಜನ್ ಇಷ್ಟು ಚಿಕ್ಕ ವಿಷಯಕ್ಕೆ ಇಲ್ಲಿವರೆಗೂ ಇದನ್ನ ಕಳ್ಸೋ ಅಗತ್ಯ ಏನಿದೆ ಅಂತ ಕೇಳಿದ್ಲು ಭಾವನಾ. ಭಾವನಾ, ನಾನು ಇಲ್ಲೇ DNA ಟೆಸ್ಟ್ಗೆ ಕೊಡಬಹುದಿತ್ತು, ಬಟ್ ಈ ಜನರ ಮೇಲೆ ನನಗೆ ವಿಶ್ವಾಸ ಇಲ್ಲ. ನನ್ ಸುತ್ತ ಇರೋ ಜನ ಏನ್ ಬೇಕಿದ್ರು ಮಾಡ್ತಾರೆ. ನಂಗೆ ಎನಿಮೀಸ್ ಜಾಸ್ತಿ ಅಂತ ನಿನಗೆ ಗೊತ್ತಲ್ವಾ? ರಿಪೋರ್ಟ್ಸ್ ಎಕ್ಸ್ಚೇಂಜ್ ಆದ್ರೂ ಆಗಬಹುದು, ಅದಕ್ಕೆ ನಿನಗೆ ಕಳಿಸ್ತಿರೋದು ಅಂತ ಆಯ್ರಾ ಸ್ಟ್ರೇಟ್ ಆಗಿ ಅವಳ ಮನ್ಸಲ್ಲಿರೋದನ್ನ ಹೇಳಿದ್ಲು. ಭಾವನಾ ಸ್ಪೀಚ್ಲೆಸ್ ಆದ್ಲು. ಆಸ್ ಅ ಫ್ರೆಂಡ್ ನಾನೊಂದ್ ಮಾತು ಹೇಳ್ತೀನಿ ಆಯ್ರಾ, ನೀನ್ ಯಾವಾಗ್ಲೂ ಇನ್ಸೆಕ್ಯೂರ್ಡ್ ಫೀಲಿಂದ ಏನೇನೋ ಥಿಂಕ್ ಮಾಡ್ತೀಯ. ನೀನ್ ಅದರಿಂದ ಆಚೆ ಬಂದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ನಾನಿನ್ನ ನೋಡ್ದ ಹಾಗೆ ನಿನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಯಾವಾಗ್ಲೂ ಭಯ ಪಡ್ತೀಯ. ನಿನ್ ಸುತ್ತ ಏನೋ ನಡೀತಿದೆ, ನಿನ್ನ ಕೊಲ್ಲೋಕ್ ಯಾರೋ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಹಾಗೆ ನೀನು ಭಯ ಪಡ್ತೀಯ. ಇದೆಲ್ಲ ನಿನ್ ಭ್ರಮೆ ಅಷ್ಟೇ ಅಂತ ಭಾವನಾ ಅಂದ್ಲು. ಎಸ್, ಮೇ ಬಿ ಯು ಆರ್ ರೈಟ್ ಭಾವನಾ, ಬಟ್ ನಾನ್ ಕೊಟ್ಟಿರೋ ಕೆಲ್ಸನ ಆದಷ್ಟು ಬೇಗ ಮಾಡಿ ಮುಗ್ಸು. ನಾನ್ ತುಂಬಾ ಟೈಮ್ ವೇಟ್ ಮಾಡೋಕ್ಕಾಗಲ್ಲ ಅಂತ ಆಯ್ರಾ ಅಂದ್ಲು. ಫೋನ್ ಕಟ್ ಮಾಡಿದ ನಂತರ
ಅವಳ ಭಾವನಾ ಹೇಳಿದ್ರ ಬಗ್ಗೆನೇ ಯೋಚಿಸ್ತಿದ್ಲು. ವಸುಂಧರಾ ಮಲ್ಹೋತ್ರಾ ಆಯ್ರಾಗೆ ಹೋದ್ ಮಾತನ್ನ ಅವಳು ಯಾವತ್ತೂ ಮರೆಯೋಕ್ ಸಾಧ್ಯ ಇಲ್ಲ. ತನ್ನ ತಾಯಿ ಏನ್ ಹೇಳಿದ್ರು ಅದ್ರಲ್ಲೊಂದು ಅರ್ಥ ಇರುತ್ತೆ ಅನ್ನೋದು ಆಯ್ರಾ ನಂಬಿಕೆ. ತಾನ್ ಸತ್ತೋಗ್ತೀನಿ ಅನ್ನೋದು ಮೊದ್ಲೇ ಗೊತ್ತಿದ್ದ ಅವಳ ತಾಯಿ ತನ್ನ ಮಗಳಿಗೆ ಕಿವಿ ಮಾತು ಹೇಳೋ ಸಲುವಾಗಿ ರೆಕಾರ್ಡಿಂಗ್ ಮಾಡಿಟ್ಟಿದ್ಲು. ಅವಳಿಗೆ ಆ ರೆಕಾರ್ಡಿಂಗ್ ಅರ್ಥ ಆಗಿಲ್ಲ ಅಂದ್ರೂ ಅವಳ ತಾಯಿ ಮಾತನ್ನ ನಂಬ್ತಿದ್ಲು. ಆಯ್ರಾಳಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದ್ರೂ ಅವಳು ಮಾತ್ರ ಬೂದಿ ಮುಚ್ಚಿದ ಕೆಂಡದ ಹಾಗೆ ಒಂದ್ ಕಡೆ ಹೈಡ್ ಆಗಿದ್ಲು. ಭಾವನಾ ಹೇಳಿದ್ಲು ಅಂತ ಅವಳು ತನ್ನ ಭ್ರಮೆಯಿಂದ ಆಚೆ ಬರೋಕ್ ಇಷ್ಟಪಡ್ಲಿಲ್ಲ. ಈಗ ಅವಳು ಮೊದ್ಲಿನ ಆಯ್ರಾ ಅಲ್ಲ. ಅವಳಿಗೆ 2 ಜನ ಪುಟ್ಟ ಮಕ್ಕಳಿದ್ದಾರೆ. ತನ್ನ ಜೀವಕ್ಕೇನಾದ್ರೂ ಆದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು ಯಾರು? ಅಥವಾ ತನ್ನಿಂದಾಗಿ ತನ್ನ ಮಕ್ಕಳ ಜೀವನಕ್ಕೆ ಅಪಾಯ ಆದ್ರೆ? ಈ ರೀತಿ ಪ್ರಶ್ನೆಗಳು ಅವಳನ್ನ ಯಾವಾಗ್ಲೂ ಭಯ ಬೀಳಿಸ್ತಿದ್ವು. ಮಂಗಳೂರಿನ ಮೆಡಿಕಲ್ ಕಾಲೇಜ್ ಪಕ್ಕನೆ ಲಕ್ಸುರಿ ಹೋಟೆಲ್ ಒಂದ್ರಲ್ಲಿ ಸ್ವಪ್ನ ಉಳ್ಕೊಂಡಿದ್ಲು. ಅವಳು ಬುಕ್ ಮಾಡಿರೋ ರೂಮ್ ತುಂಬಾ ದೊಡ್ಡದಾಗಿತ್ತು. ಬೆಡ್ ಕೂಡ ಅಷ್ಟೇ ವಿಶಾಲವಾಗಿತ್ತು. ಬಟ್ ಸ್ವಪ್ನಾಗೆ ತನ್ನ ಬೆಡ್ ಮತ್ತೊಬ್ರ ಜೊತೆ ಶೇರ್ ಮಾಡೋದು ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಸ್ವಾತಿ ಯಾವತ್ತೂ ಸ್ವಪ್ನ ಸರಿ ಸಮಾನವಾಗಿ ನಿಲ್ಲೋಕ್ ಸಾಧ್ಯ ಇರ್ಲಿಲ್ಲ. ಹಾಗಾಗಿ ಅವಳನ್ನ ಅದೇ ರೂಮಲ್ಲಿ ಸೆಪರೇಟ್ ಆಗಿಟ್ಟಿದ್ಲು. ಅವಳು ಬೆಡ್ಶೀಟ್ ಜೊತೆ ಸೋಫಾ ಮೇಲೆ ಮಲ್ಕೋಬೇಕಿತ್ತು. ಅವಳ ಬಟ್ಟೆನ ಸ್ವಪ್ನ ವಾರ್ಡ್ರೋಬ್ ಅಲ್ಲಿ ಇಡೋ ಹಾಗಿರ್ಲಿಲ್ಲ. ಅವಳ ಬುಕ್ಸ್ನ ಕೂಡ ಸ್ವಪ್ನ ಬುಕ್ಸ್ ಜೊತೆ ಇಡೋ ಹಾಗಿರ್ಲಿಲ್ಲ. ಸ್ವಪ್ನ ಆಗ್ತಾನೆ ಒಳ್ಳೆ ಊಟ ಮಾಡ್ಕೊಂಡು ಮಿರರ್ ಮುಂದೆ ಕೂತು ಕ್ರೀಮ್ ಅಪ್ಲೈ ಮಾಡ್ಕೋತಿದ್ಲು. ಅವಳು ಸ್ಕ್ರಬ್ ಮಾಡ್ಕೋತಾ ತನ್ನ ಬ್ಯೂಟಿನ ಫೀಲ್ ಮಾಡ್ಕೋತಿದ್ಲು. ಅದಾದ ನಂತರ ತನ್ನ ನೇಲ್ಸ್ಗೆ ಡಿಸೈನ್ ಮಾಡ್ಕೊಳಕ್ ಶುರು ಮಾಡಿದ್ಲು. ಅವಳ ಗಮನ ಸಂಪೂರ್ಣವಾಗಿ ಬ್ಯೂಟಿ ಮೇಲಿತ್ತು. ಸ್ವಾತಿ ತನ್ನ ಪಾಡಿಗೆ ತನ್ನ ಕೂತು ಸ್ಟಡಿ ಮಾಡ್ತಿದ್ಲು. ಇಂಟರ್ವ್ಯೂಗೆ ಇನ್ನು ತುಂಬಾ ಟೈಮ್ ಇರ್ಲಿಲ್ಲ. ಹಾಗಾಗಿ ಅವಳು ಜೆನ್ಯೂನ್ ಆಗಿ ಸ್ಟಡಿ ಮಾಡ್ತಿದ್ಲು. ಸ್ವಾತಿಗೆ ಯಾವ್ದೇ ಇನ್ಫ್ಲೂಯೆನ್ಸ್ ಇರ್ಲಿಲ್ಲ. ಅವಳು ಇಂಟರ್ವ್ಯೂ ಪಾಸ್ ಆಗ್ಬೇಕು ಅಂದ್ರೆ ಓದ್ಕೊಳ್ಳೇಬೇಕಿತ್ತು. ಫೈನಲಿ ಅವಳು ನೇಲ್ಸ್ ಡಿಸೈನ್ ಮುಗಿಸಿ ಮಲ್ಗೋಕೆ ಅಂತ ಬೆಡ್ಡಿಗೆ ಬಂದ್ಲು. ಇನ್ನು ಓದ್ಕೊಂಡ್ ಕೂತಿದ್ದ ಸ್ವಾತಿನ ನೋಡಿ ಸ್ವಪ್ನಾಗೆ ನಗು ಬಂತು. ಹಲೋ ಸ್ವಾತಿ ಮೇಡಮ್, ಇನ್ನೂ ಓದ್ಕೊಂಡ್ ಕೂತಿದ್ದೀರಾ? ನಂಗ್ ನಿದ್ದೆ ಬರ್ತಿದೆ, ಲೈಟ್ ಆಫ್ ಮಾಡ್ಬೇಕು. ಹಾ, ಇಷ್ಟೊಂದ್ ಕಷ್ಟಪಟ್ಟು ಸ್ಟಡಿ ಮಾಡಿ ನೀನ್ ಯಾರ ಅಂಡರಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು ಅನ್ಕೊಂಡಿದೀಯಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಸ್ವಪ್ನ. ಸ್ವಾತಿ ಅವಳನ್ನ ನೆಗ್ಲೆಕ್ಟ್ ಮಾಡಿ ಓದೋದನ್ನ ಕಂಟಿನ್ಯೂ ಮಾಡಿದ್ಲು. ಸ್ವಪ್ನ ಮತ್ತೆ ಮಾತ್ ಮುಂದುವರಿಸಿ, ಡಾಕ್ಟರ್ ಚೇತನಾ ಅಂತ ನ್ಯೂ ಪ್ರೊಫೆಸರ್ ಒಬ್ರು ಈ ವರ್ಷ ಜಾಯಿನ್ ಆಗಿದ್ದಾರೆ. ಅವ್ರ ಅಂಡರಲ್ಲಿ ನೀನ್ ಪೋಸ್ಟ್ ಗ್ರಾಜುಯೇಷನ್ಗೆ ಅಪ್ಲೈ ಮಾಡಬಹುದು. ಅವ್ರಂಥ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಅಲ್ಲ. ಅವಳ ಅಂಡರ್ ನಿನ್ ಕೋರ್ಸ್ ಕಂಪ್ಲೀಟ್ ಆದ್ರೆ ಈ ಮೆಡಿಕಲ್ ಕಾಲೇಜಲ್ಲಿ ಓದಿರೋದಕ್ಕೆ ಸರ್ಟಿಫಿಕೇಟ್ ಸಿಗಬಹುದು ಅಷ್ಟೇ. ನಿನಗ್ ಮುಂದೆ ಕೆಲ್ಸ ಸಿಗೋದು ಅಷ್ಟೊಂದೇನ್ ಕಷ್ಟ ಆಗಲ್ಲ ಬಿಡು. ಬಿಕಾಸ್ ಈ ಕಾಲೇಜ್ ಫೇಮಸ್ ಇರೋವರೆಗೂ ಇಲ್ಲಿ ಕಲ್ತವ್ರಿಗೆ ಆಪರ್ಚುನಿಟಿ ಖಂಡಿತ ಇರುತ್ತೆ ಅಂತ ಅಂದ್ಲು. ಅವ್ರು ಮಾತಾಡ್ತಿರೋವಾಗ್ಲೇ ಸೆಲ್ ಫೋನ್ಗೆ ಇಂಟರ್ವ್ಯೂ ಇನ್ವಿಟೇಷನ್ ಇಮೇಲ್ ಬಂತು. ನೋಟಿಫಿಕೇಶನ್ ನೋಡಿ ಖುಷಿಯಿಂದ ಫೋನ್ ಎತ್ಕೊಂಡು ಸ್ವಪ್ನ ನಗ್ತಾನೆ ಇಮೇಲ್ ಓಪನ್ ಮಾಡಿದ್ಲು. ಇಬ್ರಿಗೂ ಇಂಟರ್ವ್ಯೂ ನೋಟಿಫಿಕೇಶನ್ ಬಂದಿತ್ತು. ಪೋಸ್ಟ್ ಗ್ರಾಜುಯೇಷನ್ ಮಾಡೋ ಸ್ಟೂಡೆಂಟ್ಸ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ಬೇಕಿತ್ತು ಮತ್ತು ಅವ್ರು ಯಾರ ಅಂಡರಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅನ್ಕೊಂಡಿದ್ರು ಆ ಪ್ರೊಫೆಸರ್ ಜೊತೆ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗ್ಬೇಕಿತ್ತು. ತಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ರೊಫೆಸರ್ ಜೊತೆ ಒಳ್ಳೆ ಕನೆಕ್ಷನ್ ಇಟ್ಕೊಂಡ್ರೆ ಮಾತ್ರ ಇಂಟರ್ವ್ಯೂದಲ್ಲಿ ಪಾಸ್ ಆಗಬಹುದು ಅಂತ ನೋಟಿಸ್ ಅಲ್ಲಿ ಹಿಂಟ್ ಕೊಟ್ಟಿದ್ರು. ಅದನ್ನ ಓದಿದ ಸ್ವಪ್ನ ಅಂತೂ ಫುಲ್ ಖುಷಿ ಆಗಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.